ಬಂಧುಗಳೇ, ಮಳವಳ್ಳಿ ತಾಲೂಕು ಅಲಗೂರು ಹೋಬಳಿ ತಗಡೇನದೊಡ್ಡಿ ಗ್ರಾಮದಲ್ಲಿ ಇವತ್ತು ಒಂದು ಆತ್ಮಹತ್ಯೆ ನಡೆದಿತ್ತು. ನಾಗರಾಜ್ ಅನ್ನೋ ಒಬ್ಬ ವ್ಯಕ್ತಿ ನೂರೈದು ಫೈನಾನ್ಸ್ ಕಂಪನಿಯಲ್ಲಿ ಸಾಲ ಪಡೆದಿದ್ದ. ಅವನ ಮೇಲೆ ಸುಮಾರು 2 ತಿಂಗಳಿಂದ ದೌರ್ಜನ್ಯ ನಡೆಸಿ ಫೈನಾನ್ಸ್ ಕಂಪನಿಯವರು ಅವರಿಗೆ ಸಾರ್ವಜನಿಕವಾಗಿ ಅವಮಾನ ಮಾಡಿ ಅವನ ಮೇಲೆ ದೌರ್ಜನ್ಯ ನಡೆಸಿರೋ ಕಾರಣಕ್ಕಾಗಿ ಅವನು ಬೇಸತ್ತು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದ. ಇವತ್ತು ಜಿಲ್ಲಾಡಳಿತವನ್ನು ನಾವು ಪ್ರಶ್ನೆ ಮಾಡಿದ್ದೀವಿ. ಇಂಥ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಆಗಿದೆ, ಫೈನಾನ್ಸ್ ಕಂಪನಿಯ ದೌರ್ಜನ್ಯಕ್ಕೊಳಗಾಗಿ ಇಂಥ ಅನೇಕ ವ್ಯಕ್ತಿಗಳು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದಾರೆ. ಈ ಫೈನಾನ್ಸ್ ಕಂಪನಿಗಳ ಮೇಲೆ ಸರಿಯಾದಂಥ ಒಂದು ಕಡಿವಾಣವನ್ನು ಹಾಕಬೇಕು ಅಂತೇಳಿ ಜಿಲ್ಲಾಡಳಿತವನ್ನು ಮನವಿ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳ ಪರವಾಗಿ ಎಸ್ ಅವರು ಬಂದು ಶಿವಮೂರ್ತಿ ಅವರು ಇವತ್ತು ಮತ್ತು ಪೊಲೀಸ್ ಇಲಾಖೆ ನಮ್ಮ ಡಿವೈಎಸ್ಪಿ ಸಾಹೇಬರು, ಶ್ರೀಧರ್ ಸಾಹೇಬರೆಲ್ಲ ಬಂದು ಇವತ್ತು ಜವಾಬ್ದಾರಿ ತಗೊಂಡು ಬುಧವಾರ ಮೀಟಿಂಗ್ ಮಾಡಿ ಇವರಿಗೆ ಒಂದು ಪರಿಹಾರ ಕೊಡ್ತೇವೆ. ಮತ್ತು ನಾವು ಮುಂದಿನ ದಿನಗಳಲ್ಲಿ ಈ ಥರ ಯಾವುದೇ ಒಂದು ಆತ್ಮಹತ್ಯೆಗಳಾಗಬಾರ್ದು, ಯಾವುದೇ ದೌರ್ಜನ್ಯ ನಡೀಬಾರ್ದು ಅಂತೇಳಿ ಒಂದು ಕಠಿಣವಾದ ಕ್ರಮ ತಗೋತೀವಿ ಅಂತೇಳಿ ಜಿಲ್ಲಾಡಳಿತ ಇವತ್ತು ನಮಗೆ ಭರವಸೆ ಕೊಟ್ಟಿದೆ. ಆ ಒಂದು ನಂಬಿಕೆ ಮೇಲೆ, ಅವರ ಭರವಸೆಗೆ ನಾವು ನಂಬಿಕೆ ಇಟ್ಟು ಇವತ್ತು ನಾವು ಶವವನ್ನು ತಗೊಂಡೋಗಿ ನಾವು ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ